ರಾಮೇಶ್ವರಂ ಕೆಫೆ ಒಂದು ಅದ್ಭುತವಾದಂಥ ಒಂದು ತಿಂಡಿ ಊಟ. ಅಂತಿಂಥವ್ರು ಮಾಡಲಿಕ್ಕೆ ಆಗದೇ ಇರುವಂಥ ಕಲ್ಪನೆ ಕೂಡ ಅಲ್ಲ. ಇದೊಂದು ಬಹುದೊಡ್ಡ ಆಲೋಚನೆಯನ್ನು ಇಟ್ಕೊಂಡು ಒಂದು ದೈತ್ಯ ಶಕ್ತಿಯ ಒಂದು ರೂಪದಲ್ಲಿ ಈ ಥರದ ಒಂದು ಕಾನ್ಸೆಪ್ಟನ್ನು ಕೆಫೆ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಇದರ ಎಕ್ಸ್ಟೆನ್ಷನ್ ಪ್ರತಿ ಜಿಲ್ಲೆಗಳಿಗೆ ಕೂಡ ಆಗಲಿ, ಭಾಳಷ್ಟು ಜನಗಳಿಗೆ ಇವರ ಮೂಲಕ ಸೇವೆಗಳು ಸಿಗಲಿ. ಹೋಟೆಲ್ಗಳು ಅಂದ್ರೆ ಕೇವಲ ಅಲ್ಲಿ ಊಟ ತಿಂಡಿ ಕಾಫಿ ಟೀ ಕೊಡುವಂತದ್ದು ಸ್ಥಳ ಅಲ್ಲ, ಅದೊಂದು ಭಾವನಾತ್ಮಕ ಸಂಬಂಧ ಇರ್ತಕ್ಕಂತ ಆಲಯ ಆಗ್ಬೇಕು. ಹೋಟೆಲ್ ಅಂತಂದ್ರೆ ಅದೊಂದು ಊಟವನ್ನ ನೀಡುವ ಅಂದ್ರೆ ಪ್ರಸಾದವನ್ನ ನೀಡುವಂತ ಆಲಯ ಆದಾಗ ಒಂದು ಭಾವನಾತ್ಮಕವಾದಂತ ಸಂಬಂಧ ಬೆಳೆಯುತ್ತೆ ಅನ್ನೋದಿಕ್ಕೆ ಇದೀಗ ಹೊಸೂರು ಮುಖ್ಯ ರಸ್ತೆಯ ಬೊಮ್ಮಸಂದ್ರದಲ್ಲಿ ಆರಂಭವಾಗಿರುವಂತ ರಾಮೇಶ್ವರಂ ಕೆಫೆಯೇ ಸಾಕ್ಷಿ. ರಾಮೇಶ್ವರಂ ಕೆಫೆಗೆ ನಾವು ಎಂಟ್ರಿ ಕೊಡ್ತಿದ್ದಂತೆ ಆರಂಭದಲ್ಲಿ ಯೋಗಿಯ ಆಕಾರದ ಶಿವನ ಮೂರ್ತಿ, ಬಸವನ ಮೂರ್ತಿ, ಹಿಂಭಾಗದಲ್ಲಿ ಆತ್ಮಲಿಂಗೇಶ್ವರ, ಯಾವಾಗ ಡೈನಿಂಗ್ ಹಾಲ್ಗೆ ಪ್ರವೇಶವನ್ನ ಪಡೆಯುತ್ತೇವೋ ಅಲ್ಲಿ ವಿಷ್ಣುವಿನ ಅವತಾರಗಳು, ಹಾಗೆಯೇ ವೆಂಕಟರಮಣ ಸ್ವಾಮಿಯ ಆ ಒಂದು ಪ್ರತಿಮೆ ಎಲ್ಲರನ್ನು ಕೂಡ ಆಕರ್ಷಿಸುತ್ತದೆ. ನೆಲದಲ್ಲಿ ಕುಳಿತು ಊಟ ಮಾಡುವ ವ್ಯವಸ್ಥೆ ಹಾಗೆ ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಿರುವಂತ ದೇಶದಲ್ಲಿಯೇ ಅತಿ ವಿಶಾಲವಾದಂತ 90,000 ಚದರ ಅಡಿಗಳಲ್ಲಿ ನಿರ್ಮಾಣವಾಗಿರುವಂತಹ ರಾಮೇಶ್ವರ ಕೆಫೆ ಲೋಕಾರ್ಪಣೆಯಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಆನೇಕಲ್ ಶಾಸಕರಾದಂತಹ ಶಿವಣ್ಣ, ಹಾಗೆಯೇ ಮಾಜಿ ರಾಜ್ಯಸಭಾ ಸದಸ್ಯರಾದಂತಹ ಕುಪೇಂದ್ರ ರೆಡ್ಡಿರವರು, ಮಾಲೂರು ಶಾಸಕರಾಗಿರುವಂತಹ ನಂಜೇಗೌಡರು, ಹಾಗೆ ಇನ್ನಿತರೆ ಮುಖಂಡರುಗಳು ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮ ಅತ್ಯಂತ ಭಾವನಾತ್ಮಕವಾದಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ.
ರಾಮೇಶ್ವರಂ ಕೆಫೆ ಇದೀಗ ಹೊಸ ರೀತಿಯಾದಂತಹ ಸಂಚಲನವನ್ನ ಉಂಟು ಮಾಡಿದೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಯಾವ ರೀತಿಯಾಗಿ ನಾವು ಊಟವನ್ನ ಪ್ರಸಾದವನ್ನಾಗಿ ನಾವು ಸ್ವೀಕರಿಸ್ತೇವೋ ಆ ರೀತಿಯಾದಂತಹ ವಾತಾವರಣವನ್ನ ರಾಘವ್ರವರು ರಾಮೇಶ್ವರಂ ಕೆಫೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಬೊಮ್ಮಸಂದ್ರದಲ್ಲಿ ನೂತನವಾಗಿ ಆರಂಭವಾಗ್ತಾ ಇರುವಂತಹ ರಾಮೇಶ್ವರಂ ಕೆಫೆಯ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಗಣ್ಯರು ಕೂಡ ಭಾಗವಹಿಸಿದ್ದರು. ಅವರೆಲ್ಲರೂ ಏನ್ ಮಾತನಾಡಿದ್ರು ಮತ್ತು ಈ ಒಂದು ಕೆಫೆಯ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. प्रियं वेंकटेश प्रयच्छ प्रयच्छ ರಾಮೇಶ್ವರಂ ಕೆಫೆ ಒಂದು ಅದ್ಭುತವಾದಂಥ ಒಂದು ತಿಂಡಿ ಊಟ ಕೊಡುವಂಥ ಒಂದು ಕೆಫೆ ಇವತ್ತು ನಮ್ಮ ಭಾಗದಲ್ಲಿ
ಉದ್ಘಾಟನೆ ಆಗ್ತಾಯಿದೆ. ನಾನು ಹೇಳಬೇಕು ಅಂದರೆ ನಾನು ಎಲ್ಲೂ ಕೂಡ ಈ ರೀತಿಯಾದಂಥ ಒಂದು ಕೆಫೆನ ಮತ್ತು ಹೋಟೆಲ್ನ ನಾನು ಎಲ್ಲೂ ನೋಡಿಲ್ಲ. ದೊಡ್ಡದಾಗಿ ಮಾಡಿರ್ತಾರೆ, ಅದು ಬೇರೆ ವಿಷಯ. ಅಂದರೆ ಈ ರೀತಿಯಾಗಿ ತುಂಬ ಅಟ್ರಾಕ್ಷನ್ ಆಗಿ ಮಾಡಿರ್ತಕ್ಕಂಥ ಕೆಫೆ ನಾನು ಎಲ್ಲೂ ನೋಡಿಲ್ಲ. ಮತ್ತು ರಾಮೇಶ್ವರಂ ಕೆಫೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಹೆಸರಿರ್ತಕ್ಕಂಥ ಒಂದು ಕೆಫೆ ಇದೆ. ಈ ಒಂದು ಕೆಫೆ ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಕೂಡ ಇಲ್ಲಿ ಬಂದು ಒಂದು ಸಾರಿ ಬಂದು ಹೋದರೆ ನಿಮಗೆ ಯಾವ ರೀತಿಯಾಗಿರುತ್ತೆ ಅಂತೇಳಿ ಗೊತ್ತಾಗ್ತದೆ. ಆದ್ದರಿಂದ ಈ ರೀತಿಯಾದಂಥ ಒಂದು ಕೆಫೆಯನ್ನು ನಮ್ಮ ಒಂದು ಕ್ಷೇತ್ರದಲ್ಲಿ ಮಾಡಿದಂಥ ಡಾಕ್ಟರ್ ವಿಕ್ರಮ್ರವ್ರಿಗೆ ಮತ್ತು ರಾಮೇಶ್ವರಂ ಕೆಫೆಯ ಎಲ್ಲ ಮಾಲೀಕರು ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಚೆನ್ನಾಗಾಗಲಿ. ರಾಮೇಶ್ವರಂ ಕೆಫೆ ತುಂಬ ಫೇಮಸ್ ಆಗಿರುವಂಥದ್ದು. ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರದ ಹೆಮ್ಮೆ ಯುವ ನಾಯಕರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಬಂಸಂದ್ರ ಈ ಲಿಮಿಟ್ಸ್ನಲ್ಲಿ ವಿಕ್ಕಿ ಅವರು ಒಂದು ಫ್ರಾಂಚೈಸಿಯನ್ನು ತಗೊಂಡು ರಾಮೇಶ್ವರಂ ಕೆಫೆನ ಪ್ರಾರಂಭ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದಾರೆ. ಇದು ಅಂತಿಂಥ ಯೋಚನೆ ಅಲ್ಲ, ಅಂತಿಂಥವ್ರು ಮಾಡಲಿಕ್ಕೆ ಆಗದೇ ಇರುವಂಥ ಕಲ್ಪನೆ ಕೂಡ ಅಲ್ಲ. ಇದೊಂದು ಬಹುದೊಡ್ಡ ಆಲೋಚನೆಯನ್ನು ಇಟ್ಕೊಂಡು ಒಂದು ದೈತ್ಯ ಶಕ್ತಿಯ ಒಂದು ರೂಪದಲ್ಲಿ ಈ ಥರದ ಒಂದು ಕಾನ್ಸೆಪ್ಟನ್ನು ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ನಂಬರ್ 1 ಆಗುವಂಥ ರೀತಿಯಲ್ಲಿ ಹೈಟೆಕ್ ಆಗಿರುವಂಥ ಒಳ್ಳೆ ಕೌಂಟರ್ಸ್ಗಳಿರ್ಬೋದು, ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರ್ಬೋದು, ಅಥವಾ AC ಹಾಲ್ಸ್ಗಳಿರ್ಬೋದು, ಅಥವಾ ಮಲ್ಟಿ ವಿಷನ್ಗಳನ್ನು ಇಟ್ಕೊಂಡು ನಮ್ಮ ವಿಕ್ಕಿ ಅವರು, ನಮ್ಮ ಶಿವಮೊಗ್ಗ ನಗರದವರು ಈ ಥರದ ಒಂದು ರಾಮೇಶ್ವರಂ ಸೆಂಟ್ರನ್ನು ಈ ಭಾಗದಲ್ಲಿ ಮಾಡಿರುವಂಥದ್ದು ಉದ್ಯಮ ಕ್ಷೇತ್ರಕ್ಕೆ ಕೊಟ್ಟಂಥ ಒಂದು ಬಹುದೊಡ್ಡ ಕೊಡುಗೆ ಅನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ವಿಕ್ರಮ್ ಅವರ ನೇತೃತ್ವದಲ್ಲಿ ಕೇವಲ ಇಷ್ಟಕ್ಕೆ ಅಲ್ಲ, ಇದರ ಎಕ್ಸ್ಟೆನ್ಷನ್ ಪ್ರತಿ ಜಿಲ್ಲೆಗಳಿಗೆ ಕೂಡ ಆಗಲಿ, ಭಾಳಷ್ಟು ಜನಗಳಿಗೆ ಇವರ ಮೂಲಕ ಸೇವೆಗಳು ಸಿಗಲಿ. ಈ ಥರ ವಿನ್ಯಾಸ ಇರ್ಬೋದು, ವಿಶೇಷತೆ ಇರ್ಬೋದು, ವಿಭಿನ್ನ ರೀತಿಯ ಉಪಹಾರಗಳನ್ನು ಕೊಡುವಂಥದ್ದು ಏನಾದರೂ ಕೂಡ ಇದ್ದರೆ ಅದು ರಾಮೇಶ್ವರಂ ಕೆಫೆ ಎನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಇವತ್ತಿನಿಂದ ಅದು ಲೋಕಾರ್ಪಣೆಗೊಂಡು ಈ ಸಮಾಜಕ್ಕೆ ಶುದ್ಧ ಮತ್ತು ಸ್ವಾಸ್ಥ್ಯ ಕಾಪಾಡುವಂಥ ಒಂದು ವಿಚಾರದಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ವಿಕ್ರಮ್ ಅವರ ಈ ಒಂದು ಚಿಂತನೆಗೆ, ಈ ಒಂದು ಯೋಚನೆಗೆ ನಾವೆಲ್ಲ ಸ್ನೇಹಿತರುಗಳು ಕೂಡ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸ್ತೇವೆ. ಕಾರಣ ಇಷ್ಟೇ, ನಾನು ಆಗಲೇ ಹೇಳಿದಾಗೆ ಸಾಮಾನ್ಯರು ಮಾಡುವಂಥ ಕೆಲಸ ಅಲ್ಲ, ಇದು ಅಸಾಮಾನ್ಯ ಚಿಂತನೆಯ ಸಾಮಾನ್ಯ ವ್ಯಕ್ತಿ ಮಾಡಿರುವಂಥ ಒಂದು ಬಹುದೊಡ್ಡ ಸಾಧನೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಖಂಡಿತ ಉತ್ತರೋತ್ತರವಾಗಿ ಈ ಒಂದು ರಾಮೇಶ್ವರಂ ಕೆಫೆ ಇನ್ನೂ ಎತ್ತರಕ್ಕೆ ಬೆಳೀಲಿ, ಗ್ರಾಹಕರಿಗೆ ಒಳ್ಳೆಯ ಸೇವೆಗಳನ್ನು ಕೊಡಲಿ, ಯಾರೂ ಕೂಡ ಗೊಂದಲಕ್ಕೆ ಒಳಗಾಗೋದು ಬೇಡ. ನಿಜವಾಗಲೂ ಕೂಡ ವಿಕ್ರಮ್ ಅವರ ನೇತೃತ್ವದಲ್ಲಿ ಈ ಸಂಸ್ಥೆ ಒಳ್ಳೆಯ ಸರ್ವಿಸ್ಗಳನ್ನು ನಾಗರಿಕರಿಗೆ ಕೊಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂಸ್ಥೆಗೆ ನಾವೆಲ್ಲ ಸ್ನೇಹಿತರು ಕೂಡ ಅಭಿಮಾನದಿಂದ ಶುಭಾಶಯ ಕೋರ್ತೇನೆ.
ಬೊಮ್ಮಸಂದ್ರದ ರಾಮೇಶ್ವರಂ ಕೆಫೆ ಈಗ ನೂತನವಾಗಿ ಆರಂಭಗೊಂಡಿದೆ. ಹಾಗೆ ಹೆಚ್ಚು ಗ್ರಾಹಕರನ್ನ ತನ್ನತ್ತ ಸೆಳೀತಾ ಇದೆ. ಈ ಒಂದು ಕೆಫೆಗೆ ಬಂದಂತವರು ಎಲ್ಲರೂ ಕೂಡ ತೃಪ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಕೆಫೆಗೆ ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದಾರೆ. ಇದು ಉತ್ತಮವಾಗಿ ಬೆಳೆಯಲಿ ಅಂತೇಳಿ ಕೂಡ ಶುಭ ಹಾರೈಸುತ್ತಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.